ನನಗೆ 98.4% ಬಂದಿದೆ. ಐ ಮೀನ್ 615 ಬಂದಿದೆ 625ಗೆ. ಐ ಲಾಸ್ಟ್ 10 ಮಾರ್ಕ್ಸ್. ನಾನು ಓದ್ತಾ ಇರೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆ ಚನ್ನಪಟ್ಟಣ. ನಾನೀಗ 98.4% ತಗೋಬೇಕು ಅಂದರೆ ನಮ್ಮ ಟೀಚರ್ಸ್ ಎಫರ್ಟ್ಸ್, ಕಂಬೈನ್ಡ್ ಎಫರ್ಟ್ಸ್ ಇತ್ತು, ನಮ್ಮ ಕಡೆಯಿಂದ ಆಗಿರ್ಬೋದು, ಟೀಚರ್ಸ್ ಕಡೆಯಿಂದ ಆಗಿರ್ಬೋದು. ಆ್ಯಂಡ್ ತಹಸೀಲ್ದಾರ್ ಸರ್ ಕೂಡ ತುಂಬಾ ಮೋಟಿವೇಟ್ ಮಾಡಿ ಗೈಡ್ ಮಾಡಿದ್ರು. ಅವರೇ ಓನ್ ಪರ್ಸ್ನಲ್ ಇನಿಷಿಯೇಷನ್ ತಗೊಂಡು ಹಾಸ್ಟೆಲ್ಗೆಲ್ಲ ವಿಸಿಟ್ ಮಾಡಿದ್ರು. ಆ್ಯಂಡ್ ಕ್ವಶನ್ ಆನ್ಸರ್ಸ್ ಎಲ್ಲ 3 ಪ್ರಿಪ್ರೇಟ್ರಿದು ತಗೊಂಡು ಎಲ್ಲ ಅನಲೈಸ್ ಮಾಡಿದ್ರು. MCQs ಎಲ್ಲ ಹೆಂಗೆ ಇದು ಮಾಡಬೇಕು. ಆ್ಯಸ್ ಇಟ್ ಈಸ್ ನಮ್ಗೆ ಆಲ್ರೆಡಿ ಗೊತ್ತಿರೋ ಥರ ಟಾಪರ್ಸ್ಗೆ ಆಲ್ಮೋಸ್ಟ್ MCQs ಎಲ್ಲ 1 ಮಾರ್ಕಲ್ಲೇ ನಂದು ಹೋಗಿದ್ದಿದ್ದು. ಎಲ್ಲ ಸ್ಮಾಲ್ ಮಿಸ್ಟೇಕ್ಸೇ, ಏನು ಮೇಜರ್ ಆಗಿರಲಿಲ್ಲ. ಅದನ್ನೆಲ್ಲ ತಗೊಂಡು ಯಾವ್ಯಾವ ಥರ ಸಾಲ್ವ್ ಮಾಡಬೇಕು, ನೆಕ್ಸ್ಟ್ ಆಮೇಲೆ ಬೇರೆ ಎಲ್ಲ ರಿಸೋರ್ಸ್ ಪರ್ಸನ್ ಕಡೆಯಿಂದ ಎಲ್ಲ ಕ್ಲಾಸಸ್ ಕೊಡಿಸಿದ್ರು ನಮಗೆ, ಅದಾಗಿರ್ಬೋದು. ಮತ್ತೆ ಗೈಡ್ ಮಾಡಿದ್ರು ಹೆಂಗಿರ್ಬೇಕು, ಪೇಪರ್ ನೀಟ್ನೆಸ್ ಆಗಿರ್ಬೋದು, ಆ್ಯಂಡ್ ಯಾವ್ಯಾವ ಥರ ಇರಬೇಕು ಸ್ಟೆಪ್ಸ್, ನಮ್ಗೆ ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅಂದರೆ ಏನೇನು ನೆಸೆಸಿಟಿ ಇದೆ ಅಂತೆಲ್ಲ ಹೇಳಿದ್ರು, ಏನೇನು ಹಿಂಗೆ ಓದಬೇಕು ಅಂತೆಲ್ಲ. ಆ್ಯಂಡ್ ಇದನ್ನ ಇಲ್ಲಿಗೆ ಅಂತಲ್ಲ, ಐ ಡಿಸರ್ವ್ ಬೆಟರ್. ನಾನು ಹೇಳ್ದಂಗೆ PCMB ತಗೊಂಡು ನೀಟ್ ಕ್ರ್ಯಾಕ್ ಮಾಡಬೇಕು ಅಂತ ಇದ್ದೀನಿ ನಾನು. ಆ್ಯಂಡ್ ಐ ವಿಲ್ ಡೂ ಮೈ ಬೆಸ್ಟ್ ಅಂತಾನೆ ಹೇಳ್ಬೋದು. ತಹಸೀಲ್ದಾರ್ ಸರ್ಗೆ ಎಷ್ಟೇ ಗ್ರೇಟ್ಫುಲ್ ಆಗಿದ್ರು ಸಾಲಲ್ಲ. ಬಿಕಾಸ್ ಯಾಕೆ ಅಂದರೆ ನಮ್ಮ ಟೀಚರ್ಸ್ಗಾಗಿರ್ಬೋದು, ಪ್ರಿನ್ಸಿಪಲ್ಗಾಗಿರ್ಬೋದು ಜಾಸ್ತಿ ಹೇಳಿದ್ರು ನನಗೆ ಸ್ಪೆಷಲ್ ಕೇರ್ ತಗೊಂಡು ಓದಿಸಿ ಅಂತ ಎಲ್ಲ. ಆ್ಯಂಡ್ ಪೇರೆಂಟ್ಸ್ದು ಅಷ್ಟೇ ಎಫರ್ಟ್ಸ್ ಇತ್ತು. ಆ್ಯಂಡ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂತ ಬಂದರೆ ದೇ ಆರ್ ಆಲ್ವೇಸ್ ಸಪೋರ್ಟಿವ್ ಅಂತಾನೆ ಹೇಳ್ಬೋದು. ಐ ಆಮ್ ಓವರ್ವಿಲ್ಡ್ ಅಂತಾನೆ ಹೇಳ್ಬೋದು. ಇಟ್ಸ್ ಪ್ಲೆಷರ್ ಟು ಹಿಯರ್ ತಹಸೀಲ್ದಾರ್ ಸರ್ಸ್ ವರ್ಡ್ಸ್. ಥ್ಯಾಂಕ್ ಯು. ನನ್ನ ಮಗಳು ಸಂಪ್ರೀತಾ GR ಅಂತ ಸೆಂಟ್ ಆನ್ ಶಾಲೆಯಲ್ಲಿ ಓದ್ತಾ ಇದ್ರು. ಅವಳು 97% ತೆಗೆದಿದ್ದಾರೆ. ಇವರಿಗೆ ತಹಸೀಲ್ದಾರ್ಸು ಸಹ ಸೆಂಟ್ ಆನ್ಸ್ ಶಾಲೆಗೆ ಹೋದಾಗ ಮೋಟಿವೇಶನ್ ಕ್ಲಾಸಸನ್ನು ತೊಗೊಂಡಿದ್ರಂತೆ. ತುಂಬ ಖುಷಿಪಟ್ಟು ಮನೆಗೆ ಬಂದು ಹೇಳಿದರು. ಹಾಗೆ ಇವಳ ಪ್ರಯತ್ನ ಕೂಡ ತುಂಬ ಇತ್ತು. ಯಾವುದೇ ಟ್ಯೂಷನ್ ಕೂಡ ಹೋಗಿರಲಿಲ್ಲ, ಮನೆಯಲ್ಲೇ ಎಲ್ಲ ಓದೋಳು. ಓದ್ಸತಿ 9th ರಜದಿಂದ ಶುರು ಮಾಡಿಕೊಂಡವಳು ಲಾಸ್ಟ್ ಎಕ್ಸಾಮ್ವರೆಗೂ ತುಂಬ ಪ್ರಯತ್ನ ಪಟ್ಟು ಮಾಡಿದ್ದು. ಇನ್ನೂ ಎಕ್ಸ್ಪೆಕ್ಟೇಷನ್ ಇತ್ತು, ಆದರೆ ಸ್ವಲ್ಪ ಕಡಿಮೆ ಆಗಿದೆ. ಆದರೂ ಪರವಾಗಿಲ್ಲ, ತುಂಬ ಒಳ್ಳೆ ಪರ್ಸೆಂಟೇಜ್ ತೊಗೊಂಡಿದ್ದಾಳೆ. ನಮಗೆ ತುಂಬ ಖುಷಿ ಇದೆ ಸರ್. ತಹಸೀಲ್ದಾರು ತುಂಬ ಚೆನ್ನಾಗಿ ಸಪೋರ್ಟಿವ್ ಮಾಡಿದ್ದಾರೆ. ಇಡೀ ತಾಲೂಕಿಗೆ ಎಲ್ಲ ಶಾಲೆಗಳಲ್ಲಿ ಒಳ್ಳೆ ಪರ್ಸೆಂಟೇಜ್ ತೊಗೋಬೇಕು ಅಂತೇಳಿ ನಾನು ಸಹ ಶಿಕ್ಷಕಿ ಆಗಿ ತುಂಬ ಖುಷಿಯಿಂದ ಹೇಳ್ಕೊತೀನಿ. ಎಲ್ಲ ಶಾಲೆ HMಸ್ಗಳನ್ನು ಮೀಟಿಂಗ್ ಕರೆಯೋದು ಆಗಿರ್ಬೋದು, ಪ್ರತಿ ಎಕ್ಸಾಮನ್ನು ರಿಸಲ್ಟ್ ಕೇಳಿಬಿಟ್ಟು ಹೇಗೆ ಕಡಿಮೆ ಆಯಿತು ಅನ್ನೋದ್ರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ಅವರು HMಸ್ಗಳ ಹತ್ರ ಚರ್ಚೆ ಮಾಡೋರು. ಆಮೇಲೆ ಪ್ರತಿ ಶಿಕ್ಷಕರು ಕೂಡ ಅವ್ರ ಜೊತೆ ಚರ್ಚೆ ಮಾಡಿಬಿಟ್ಟು ಏನು ಸಮಸ್ಯೆ ಆಗ್ತಿದೆ ಅಂತೇಳಿ ಅವರು ಚರ್ಚೆ ಮಾಡಿ ಹೇಳ್ತಾ ಇದ್ರು. ಆಮೇಲೆ ಪ್ರತಿ ಪ್ರಿಪ್ರೇಟ್ರಿಯಲ್ಲೂ ಕೂಡ ಮೋಟಿವೇಶನ್ ಆಗಬೇಕು ಮಕ್ಕಳಿಗೆ ಅಂತೇಳಿ ಪ್ರೈಸನ್ನು ಕೊಡಿ ಟಾಪರ್ಸ್ಗಳಿಗೆ ಅಂತೇಳಿ ಶಾಲೆಗಳಿಗೆ ಹೇಳಿದರು. ಅದೇ ರೀತಿ ನಮ್ಮ ಶಾಲೆ ಮಂಕುಂದ, ನನ್ನ ಹೈಸ್ಕೂಲ್ ಟೀಚರು, ನಮ್ಮ ಶಾಲೆಗೂ ಕೂಡ 100% ರಿಸಲ್ಟ್ ಬಂದಿದೆ. ತುಂಬ ಖುಷಿ ಆಗುತ್ತೆ, ಮಕ್ಕಳಿಗೂ ಕೂಡ ಖುಷಿ, ಪೇರೆಂಟ್ಸ್ಗೂ ಖುಷಿ, ನಮ್ಮ ಶಿಕ್ಷಕರು ತುಂಬ ಖುಷಿಯಾಗಿದೆ. 25-26 ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ 95% ಫಲಿತಾಂಶ ಬಂದಿದೆ. ಇಡೀ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪರ್ಸೆಂಟೇಜ್ ತಗೊಂಡಂತಹ ತಾಲೂಕು ನಮ್ಮ ಚನ್ನಪಟ್ಟಣ ತಾಲೂಕು. ಇದಕ್ಕೆ ಭಾಳಷ್ಟು ಶ್ರಮ ಹಾಕಿದ್ದೀವಿ. ಏಕೆಂದರೆ ಕಳೆದ ಬಾರಿಯನ್ನು ಹೋಲಿಕೆ ಮಾಡಿದಾಗ 60% ಮಾತ್ರ ಫಲಿತಾಂಶ ಇಲ್ಲಿ ಬಂದಿತ್ತು. ಆ 60 ಭಾಳ ಕಮ್ಮಿ ಆಯಿತು ಅನ್ನೋ ದೃಷ್ಟಿಯಿಂದ ನಾವು ಸ್ಟಾರ್ಟಿಂಗ್, ನಾನು ಇಲ್ಲಿ ಜುಲೈ ಮಂತಲ್ಲಿ ಬಂದು 2025 ಜುಲೈಯಲ್ಲಿ ಬಂದ ದಿನಗಳಿಂದ ಸ್ಟಾರ್ಟಿಂಗ್ ಕೂಡ HMಗಳ ಮೀಟಿಂಗ್ ಕರೆದು ಇಲ್ಲಿ ಇದು ಯಾಕೆ ಈ ಥರ ಎಜುಕೇಷನ್ ಭಾಳ ಹಿಂದೆ ಉಳಿದಿದೆ, ಈ ಮಕ್ಕಳಿಗೆಲ್ಲ ಏನು ಸಮಸ್ಯೆ ಅಂದಾಗ ಅವ್ರು ಸಾಕಷ್ಟು ಸಮಸ್ಯೆಗಳನ್ನ ಹೇಳ್ತಾ ಹೋದ್ರು. ಇಲ್ಲಿ ಮಕ್ಕಳು ಜಾಸ್ತಿ ಅಲ್ಪಸಂಖ್ಯಾತರ ಮಕ್ಕಳಿದ್ದಾರೆ, ಕನ್ನಡ ಭಾಷೆ ಸ್ವಲ್ಪ ಕಷ್ಟ ಆಗುತ್ತೆ, ಮತ್ತು ಗ್ರಾಮೀಣ ಪ್ರದೇಶದ ಮಕ್ಕಳು ಜಾಸ್ತಿ ಇದ್ದಾರೆ. ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕೂಲಿ ಕಾರ್ಮಿಕರು ಮಕ್ಕಳಿದ್ದಾರೆ, ಅವರೆಲ್ಲ ಏನು ಮಾಡ್ತಾರೆ, ಪೇರೆಂಟ್ಸ್ ಕೂಲಿಗೆ ಹೋಗ್ಬಿಡ್ತಾರೆ, ಅಜ್ಜಿ ತಾತ ಮನೆಗೆ ಬಿಟ್ಟು ಹೋಗ್ತಾರೆ. ಆವಾಗ ಏನಾಗುತ್ತೆ, ಅಜ್ಜಿ ತಾತನಿಗೆ ಮಕ್ಕಳೇನು ಹೆದರಲ್ಲ, ಯಾರು ಮಕ್ಕಳು ಓದಲ್ಲ, ಬರೆಯಲ್ಲ, ಶಾಲೆಗೆ ಬರಲ್ಲ, ಇಷ್ಟೆಲ್ಲ ಸಮಸ್ಯೆಗಳಿದೆ ಸರ್. ಹಂಗಾಗಿ ಅಷ್ಟು ಸುಲಭ ಅಲ್ಲ ಇಲ್ಲಿ ಮಾರ್ಕ್ಸ್ ತೆಗೆಸೋದು ಅಂತ ಹೇಳೋಕೆ ಶುರು ಮಾಡಿದ್ರು. ಇಲ್ಲ, ನಾವು ಎಲ್ಲಿ ಸಾಧ್ಯ ಇಲ್ಲ ಅಂತಾರೋ ಅಲ್ಲಿ ನಾವು ಎಲ್ಲ ಸಾಧ್ಯ ಅಂತ ಅಲ್ಲಿ ಸಾಧ್ಯತೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನೀವೆಲ್ಲರೂ ಕೂಡ ಸಹಕರಿಸಬೇಕು, ಒಂದು ಪ್ರಯತ್ನವನ್ನು ಮಾಡೋಣ, ಅಭಿಯಾನ ಥರ ಮಾಡೋಣ ಅಂತ ಹೇಳಿದಾಗ ಎಲ್ಲ HMಗಳು ಒಪ್ಕೊಂಡ್ರು. ಅದೊಂದು ಭಾಳ ಖುಷಿಯಾಗಿ ಆದ ವಿಚಾರ. ನಾನೇ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡೆ, ಎಲ್ಲ 66 HMಗಳನ್ನ ಕರೆಸಿದೆ. ಅಲ್ಲಿ ಪ್ರೈವೇಟು, ಗೌರ್ಮೆಂಟು, ಏಡೆಡ್ ಎಲ್ಲದೂ ಕೂಡ ಕ್ಲಬ್ ಮಾಡಿಕೊಂಡು ಎಲ್ಲರನ್ನೂ ಸಮಾನತೆಯಿಂದ ನೋಡ್ತಾ ಹೋದೆ. ನನ್ನ ಕಾಳಜಿ ಅತಿ ಹೆಚ್ಚಿದ್ದು ಸರ್ಕಾರಿ ಶಾಲೆಗಳ ಬಗ್ಗೆ. ಯಾಕಂದರೆ ನಮ್ಮ ಆಫೀಸ್ ಮುಂದೆ ಒಂದ್ಸಲ ಸ್ಟ್ರೈಕ್ ಕೂಡ ಮಾಡಿದ್ರು, ಸರ್ಕಾರಿ ಶಾಲೆಗಳನ್ನ ಮುಚ್ತಾ ಇದ್ದಾರೆ, ಅದ್ರ ಬಗ್ಗೆ ಸರ್ಕಾರದ ವಿರುದ್ಧ ಸ್ಟ್ರೈಕ್ ಕೂಡ ಮಾಡಿದ್ರು. ನಂಗೆ ಅರಿವಿತ್ತು ಅದ್ರ ಬಗ್ಗೆ. ಅದಕ್ಕೆ ನಾನೇನು ಮಾಡಿದೆ, ಒಂದು ಗ್ರೂಪ್ ಮಾಡಿಕೊಂಡು ಅವ್ರಿಗೆ ಟ್ಯೂನ್ ಮಾಡ್ತಾ ಹೋದೆ. ಏನೆಲ್ಲ ಆಗಬೇಕಾಗಿದೆ ಶಾಲೆಗಳಲ್ಲಿ, ಮೂಲಭೂತ ಸೌಕರ್ಯಗಳು ಬೇಕಾಗಿರುತ್ತೆ, ಅದು ಕೊಡಿಸೋದಿರ್ಬೋದು, ಶೌಚಾಲಯಗಳು ಕೊಡೋದಿರ್ಬೋದು, ಶಾಲೆಗೆ ಸುಣ್ಣ ಬಣ್ಣ ಹೊಡ್ಸೋದಿರ್ಬೋದು, ಇದೆಲ್ಲ ಆದಷ್ಟು ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟು ಮಾಡ್ತಾ ಹೋದೆ. ಕೊನೆಗೆ ಫಸ್ಟ್ ಪ್ರಿಪ್ರೇಟರಿ ಆಗುತ್ತೆ. ಫಸ್ಟ್ ಪ್ರಿಪ್ರೇಟರಿ ನೋಡಿದಾಗ ನಮ್ಮ ಜಿಲ್ಲೆಯಲ್ಲಿ ಚನ್ನಪಟ್ಟಣ ತಾಲೂಕು ಕೇವಲ 40% ತೊಗೊಂಡ್ಬಿಡುತ್ತೆ.
ನಂಗೆ ತುಂಬ ಬೇಜಾರಾಗುತ್ತೆ. ಇಷ್ಟೊಂದು ಎಫರ್ಟ್ ಹಾಕಿ ನಾನು ಕೇವಲ 40% ಬಂತಲ್ಲ ಅಂತ. ಹಾಗೆ ನಾನೇನು ಮಾಡ್ತೀನಿ, ಮತ್ತೆ ಸ್ವಲ್ಪ ನಾನು ಶಾಲೆಗಳಿಗೆ ನಾನು ಭೇಟಿ ಮಾಡೋಣ ಅಂದ್ಕೊಂಡು ಶಾಲೆಗಳಿಗೆ ಹೋಗ್ತಾ ಹೋದೆ. ಶಾಲೆಗಳಿಗೆ ಹೋದಾಗ ಗೊತ್ತಾಯಿತು, ಅಲ್ಲಿ ಮಕ್ಕಳು ಮೊಬೈಲ್ ಮತ್ತು ಟಿವಿಗೆ ಅಡಿಕ್ಟ್ ಆಗಿದ್ದಾರೆ ಅಂತ ಆವಾಗ ನಂಗೆ ಗೊತ್ತಾಯಿತು. ನನ್ನ ಮಕ್ಕಳ ಜೊತೆ ಎಲ್ಲರೂ ಪ್ರತಿಜ್ಞಾವಿಧಿ ಮಾಡಿಸ್ಕೊಂಡೆ, ಯಾವುದೇ ಕಾರಣಕ್ಕೂ ನನ್ನ ಫೈನಲ್ ಎಕ್ಸಾಮ್ ಮುಗಿ ತನಕ ನಾವು ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು ಖಂಡಿತ ನಾನು ನೋಡಲ್ಲ. ಆ ಥರ ಅವ್ರ ಹತ್ರ ಪ್ರತಿಜ್ಞಾವಿಧಿ ಮಾಡಿಸ್ಕೊಂಡೆ. ನೆಕ್ಸ್ಟ್ ಮಕ್ಕಳೆಲ್ಲ ಶುರು ಮಾಡಿದ್ರು. ನಮ್ಮ ಮಕ್ಕಳು ತುಂಬ ಫ್ರೆಂಡ್ ಥರ ಆಗ್ಬಿಟ್ರು, ಎಲ್ಲ ಮಕ್ಕಳು ಫ್ರೆಂಡ್ ಥರ ಆಗ್ಬಿಟ್ರು, ಸ್ನೇಹಿತರ ಥರ. ಆ ಮಕ್ಕಳು ತುಂಬ ಓಪನ್ ಅಪ್ ನಂತ ಹೇಳಕ್ ಶುರು ಮಾಡಿದ್ರು. ಸರ್, ನಮ್ಮ ತಾಯಿ ಧಾರಾವಾಹಿ ನೋಡ್ತಿರ್ತಾರೆ, ನಮ್ಮಪ್ಪ ಗಲಾಟೆ ಮಾಡ್ತಿರ್ತಾರೆ ಮನೇಲಿ, ನಮ್ಮ ಅಜ್ಜಿ ಧಾರಾವಾಹಿ ನೋಡ್ತಾರೆ ಕೂತ್ಕೊಂಡು, ಓದಕ್ಕಾಗಲ್ಲ ಅಂತ. ಸರಿ, ಅದಕ್ಕೂ ಒಂದು ಸೊಲ್ಯೂಷನ್ ಇದೆ ಅಂದ್ಕೊಂಡು ನಾನೇನು ಮಾಡಿದೆ, ಎಲ್ಲ ಟೀಚರ್ ಕೇಳಿದೆ, ಇಲ್ಲ ಮನೆಗೆ ಹೋಗೋಣ, ನಾವು ಮನೆಗೆ ರಾತ್ರಿ 8 ಗಂಟೆಗೆ ಮನೆಗೆ ಹೋಗೋಣ. ಅಲ್ಲಿ ಹೋದಾಗ ಅಂತ ಪರಿಸ್ಥಿತಿ ಕಂಡು ಬಂದರೆ ಅವ್ರಿಗೆ ಸ್ವಲ್ಪ ಮೋಟಿವೇಟ್ ಮಾಡೋಣ, ತಂದೆ ತಾಯಿಗೆ ಹೇಳೋಣ, ನಿಮ್ಮ ಮಗು ಈ ಥರ SSC ಎಕ್ಸಾಮ್ ಬರೀತಾ ಇದೆ, ಅದು ಸ್ವಲ್ಪ ಸಹಕಾರ ಕೊಡಿ, ನಾಳೆ ದಿನ ಅಟ್ಲೀಸ್ಟ್ ಒಂದು ಒಳ್ಳೆ ಕೆಲಸಕ್ಕೆ ಹೋದ್ರೆ ನಿಮ್ಮ ಬಡತನ ನಿರ್ಮೂಲ ಆಗುತ್ತೆ ಅಂತ ಹೇಳಿದಾಗ ಅವರು ಖುಷಿನ ಒಪ್ಕೊಂಡ್ರು. ತಹಶೀಲ್ದಾರ್ ಸಾಹೇಬ್ರೆ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂತ ಅವ್ರಿಗೆ ಖುಷಿ ಆಯಿತು. ಮತ್ತು ನಾವು ಹೋಗಿದ್ದು ಶ್ರೀಮಂತರ ಮನೆಗೆ ಯಾರ ಮನೆಗೆ ಹೋಗಿಲ್ಲ, ಯಾಕೆಂದರೆ ಅವ್ರ ಮನೇಲಿ ವಿದ್ಯಾವಂತರು ಇರ್ತಾರೆ, ಮೋಟಿವೇಟ್ ಮಾಡೇ ಮಾಡ್ತಾರೆ. ನಾವು ಹೋಗಿದ್ದು ಅಲ್ಪಸಂಖ್ಯಾತರ ಮಕ್ಕಳ ಮನೆಗೆ, ಹಾಗೆಯೇ ಹಿಂದುಳಿದ ವರ್ಗದವ್ರ ಮನೆಗೆ, ಹಾಗೆಯೇ ಬಡತನದಲ್ಲಿ ಇರ್ತಕ್ಕಂಥ ಮನೆಗಳಿಗೆ ಹೋಗಿ ಅವ್ರಿಗೆ ಮೋಟಿವೇಟ್ ಮಾಡಿದಾಯಿತು. ಅದಾದಮೇಲೆ ಎರಡನೇ ಪ್ರಿಪೇಟರಿ ಆಗುತ್ತೆ. ಎರಡನೇ ಪ್ರಿಪೇಟರಿ ನೋಡಿದಾಗ 68% ಬರುತ್ತೆ. ಸಮ್ ಎಕ್ಸ್ಟೆಂಟ್ ಓಕೆ ಅಂತ ಅನ್ನಿಸ್ತು. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಅಗೇನ್ ಮತ್ತೆ ನಮ್ಮ HMಗಳ ಮೀಟಿಂಗ್ ಕರೆಯೋದು ಅದು ಇದು, ಅವರು ಅತಿ ಹೆಚ್ಚು ಬರ್ಸ್ಬೇಕು ಅಂತ ಹೇಳಿದೆ. ಬರ್ಸ್ಬೇಕು ಅಂದ್ರೆ ಪೇಪರ್ ಇಲ್ಲ ಸರ್ ಅಂತ ಹೇಳಿದ್ರು. ಸರಿ, ಪೇಪರ್ ಕೂಡ ವ್ಯವಸ್ಥೆ ಮಾಡೋಣ ಅಂತ ನಮ್ಮ ಮರಿಗೌಡ ಚಾರಿಟೇಬಲ್ ಟ್ರಸ್ಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದಾಗ ಅವ್ರೊಂದಿಷ್ಟು ಪೇಪರ್ ಕೊಟ್ಟರು ನಮಗೆ. ಎಲ್ಲ ಶಾಲೆಗಳು ಸಫಿಷಿಯೆಂಟ್ ಎಷ್ಟು ಪೇಪರ್ ಬೇಕೋ ಅಷ್ಟೊಂದು ಕೊಟ್ಟರು. ಅದನ್ನು ಪ್ರೊವೈಡ್ ಮಾಡಿದೆ. ಪ್ರತಿದಿನ ಟೆಸ್ಟ್ ಮಾಡಿ ಅಂತ ಹೇಳಿದೆ ಅವರಿಗೆ. 10 ಮಾರ್ಕ್ಸು 20 ಮಾರ್ಕ್ಸು ಪ್ರತಿದಿನ ಏನು ಚಾಪ್ಟರ್ ಮಾಡ್ತೀರಾ ಚಾಪ್ಟರ್ ಪಾಠ ಆದ ತಕ್ಷಣನೇ ಅವ್ರಿಗೆ ಒಂದು ಟೆಸ್ಟ್ ಕೊಡಿ, ಮಾರ್ಕ್ಸ್ ಚೆಕ್ ಮಾಡಿ, ಎಲ್ಲಿ ತಪ್ಪು ಮಾಡಿ ಅಂತ ಕರೆಕ್ಷನ್ ಮಾಡಿ. ಈ ಥರ ಭಾನುವಾರ ಮೇಯ್ನ್ ಎಕ್ಸಾಮ್ ಮಾಡಿ 50 ಮಾರ್ಕ್ಸ್ಗೆ. ಈ ಥರ ಎಲ್ಲ ಮಾಡ್ತಾ ಹೋದ. ಥರ್ಡ್ ಪ್ರಿಪೇಟರಿ ಅಷ್ಟರಲ್ಲಿ ಸ್ವಲ್ಪ ಇಂಪ್ರೂವ್ ಆದರು ನಮ್ಮ ಮಕ್ಕಳು. ಥರ್ಡ್ ಪ್ರಿಪೇಟರಿಯಲ್ಲಿ 86 ಬಂತು. ನಾವು ಇಡೀ ಜಿಲ್ಲೆಗೆ ನಾವು ಫಸ್ಟ್ ಇದ್ದ ಆ ಟೈಮಲ್ಲಿ. ಆದರೂ ಕೂಡ ಸಮಾಧಾನ ಇಲ್ಲ ನನಗೆ, ಯಾಕೆಂದರೆ 86 ಭಾಳ ಕಮ್ಮಿನೇ, ನಮ್ಮ ಎಫರ್ಟ್ಗೆ ನಮ್ಮ ಇದಕ್ಕೆ ಕಮ್ಮಿ ಅಂತ ಅನ್ನಿಸ್ತು. ಮತ್ತೆ ಏನು ಮಾಡಿದೆ, ಟಾಪರ್ಸ್ಗೂ ಮತ್ತೆ ಎಲ್ಲರೂ ಸೇರಿಸಿ ಒಟ್ಟಿಗೆ ಕ್ಲಾಸ್ ಮಾಡ್ತಾಯಿದ್ರು. ನಾನು ಅವಾಗ ಏನು ಮಾಡಿದೆ, ಅವ್ರನ್ನ ಬೈಫರ್ಕೇಶನ್ ಮಾಡಿಕೊಂಡು, ಅಂದರೆ ಫೇಲ್ ಆಗೋಂಥ ಮಕ್ಕಳು ಒಂದು ಕಡೆ ಸ್ವಲ್ಪ ಮೋಟಿವೇಟ್ ಮಾಡೋಕ್ಕೆ, ಮತ್ತು ಅವರೇ ಸ್ಟೂಡೆಂಟ್ಸ್ ಒಂದು ಕಡೆ, ಟಾಪರ್ಸ್ ಒಂದು ಕಡೆ. ಈ ಟಾಪರ್ಸ್ಗಳನ್ನ ಏನು ಮಾಡಿದೋ ಬೇರೆ ಕಡೆಯಿಂದ ಬೆಂಗಳೂರಿನಿಂದ ಒಂದಿಷ್ಟು ಜನ ಕರೆಸಿ ಅವ್ರಿಗೆ ಸ್ಪೆಷಲ್ ವರ್ಕ್ಶಾಪ್ ಥರ ಮಾಡಿಸ್ತಾವೆ ಅವ್ರಿಗೆ. ಏಕೆಂದರೆ ತುಂಬ ಚೆನ್ನಾಗಿ ಓದೋ ಮಕ್ಳು ಇರ್ತಾರೆ, ಅವ್ರಿಗೆ ಇನ್ನೂ ಸ್ವಲ್ಪ ಕ್ವಾಲಿಟಿ ಬೇಕಾಗುತ್ತೆ ಅಂದ್ಕೊಂಡು ಅವ್ರಿಗೆ ಸಪ್ರೇಟ್ ಕ್ಲಾಸಸ್ಸು, ಸಪ್ರೇಟ್ ಮೆಟೀರಿಯಲ್ಲು, ಅವ್ರು ಸಪ್ರೇಟ್ ಎಕ್ಸಾಮ್ ಮಾಡಿದೋ. ಫೇಲ್ ಆಗೋಂಥ ಮಕ್ಕಳಿಗೆ ಅವ್ರಿಗೇನು ಮಾಡಿದೋ, ಅವರು ಫೇಲ್ ಆಗಿಬಿಡ್ತಾರೆ, ಆ ಮಕ್ಳು ಪಾಸ್ ಆಗಲೇಬೇಕು ಅಂತ ದೃಷ್ಟಿಯಿಂದ ಅವ್ರಿಗೆ ಏನು ಮಾಡ್ದೋ, ಅವ್ರಿಗೊಂಥರ ಪ್ಯಾಕೇಜ್ ಥರ ಮಾಡ್ಕೊಂಡು ಅವ್ರಿಗೆ ಸಪ್ರೇಟ್ ಹೇಳ್ಕೊಟ್ಟೆ ಯಾವ ಥರ ಟ್ರಿಕ್ಸು. ಒಂದು ಕಡೆ ಒಂದು ಮೇನ್ ಸ್ಕೂಲ್ ಅಂತ ಇಟ್ಕೊಂಡು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಹೈಸ್ಕೂಲ್ನ ಒಂದು ಕಡೆ ಮಕ್ಕಳನ್ನ ಸೇರಿಸಿ ಒಂದೇ ವರ್ಕ್ಶಾಪ್ ಮಾಡಿಸ್ತಾವೆ. ಎಲ್ಲ ಮಕ್ಕಳಿಗೂ ಒಂದು ಸ್ಪೆಷಲ್ ಅವರು ಗೆಸ್ಟ್ ಫ್ಯಾಕಲ್ಟಿ ಕರೆಸಿ ಅವ್ರಿಗೆ ವರ್ಕ್ಶಾಪ್ ಮಾಡ್ತಾವೆ. ಅದು ತುಂಬ ಹೆಲ್ಪ್ ಆಯ್ತು ಅವ್ರಿಗೆ. ಇನ್ನು ಕೊನೆ ದಿನಗಳಂತೂ ಬಿಡಿ, ಪ್ರತಿದಿನ ಎಕ್ಸಾಮ್ ಮಾಡಿದ್ವಿ, ಪ್ರತಿದಿನ ಟೆಸ್ಟ್ಗಳು ಮಾಡಿದ್ವಿ. ಇವ್ರಿಗೆ ತುಂಬ ಚೆನ್ನಾಗಿತ್ತು. ಆ ಮಕ್ಕಳಿಗೆ ಆ ಟೈಮಲ್ಲಿ ಅನ್ಸಿರ್ಬೋದು ನಾವು ಏನು ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಅನ್ಸಿರ್ಬೋದು, ಟೀಚರ್ಗೂ ಅನ್ಸಿರ್ಬೋದು. ಈ ಒಂದು ಒಳ್ಳೆ ಖುಷಿಗೆ ದಿನಕ್ಕೋಸ್ಕರ ನಾನು ಅಷ್ಟೊಂದು ನಿಮ್ಗೆ ಎಫರ್ಟ್ ಹಾಕಿ ಅಂತ ಹೇಳಿದ್ದೆ. ಅವತ್ತಿನ ಬೇಜಾರಾಗಿರ್ಬೋದು. ಇವತ್ತೆಲ್ಲ ಟೀಚರ್ಸ್ ನೀವೇ ಫೋನ್ ಮಾಡಿ ಹೇಳ್ತಾ ಇದ್ದೀರಾ, ಭಾಳ ಖುಷಿ ಆಗ್ತಾ ಇದೆ ಸರ್. ಯಾಕೆಂದ್ರೆ ಈ ಥರ ಒಂದು ಫೀಲಿಂಗ್ ಯಾವತ್ತೂ ಕೂಡ ನಮ್ಮ ಅನುಭವಿಸೇ ಇರಲಿಲ್ಲ. ಎಲ್ಲ ಊರಿನ ಪ್ರಮುಖರು ಬಂದು ಎಲ್ಲರೂ ಕೂಡ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದೀರಾ, ತುಂಬ ಧನ್ಯವಾದಗಳು, ಸ್ವೀಟ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಈ ಒಂದು ಖುಷಿ ದಿನ ಬರಲಿ ಅನ್ನೋ ದೃಷ್ಟಿಯಿಂದ ಇಷ್ಟೊಂದು ಎಫರ್ಟ್ ಹಾಕಿ ಮಾಡಿದ್ದು. ಈ ಒಂದು ಕಾರ್ಯಕ್ಕೆ ಸಹಕರಿಸಿದ ಎಲ್ಲರಿಗೂ ಕೂಡ ನಾನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.